NKS TV4 ವಾಹಿನಿಯ ವತಿಯಿಂದ ಸಮಸ್ತ ಕರ್ನಾಟಕ ಜನತೆಗೆ ಸಂಕ್ರಾಂತಿಯ ವಿಶೇಷಗಳನ್ನ ಈ ಮೂಲಕ ತಿಳಿಸಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಶ್ರೀ ಕ್ಷೇತ್ರ ಈ ಚಿದಂಬರೇಶ್ವರ ದೇವಸ್ಥಾನದ ಮೂಲಕ ಸಂಕ್ರಾಂತಿಯ ವಿಶಿಷ್ಟ ಯಾವ ರೀತಿಯಾಗಿದೆ, ಈ ವರ್ಷದ ಸಂಕ್ರಾಂತಿ ಯಾವೆಲ್ಲ ಫಲಗಳನ್ನ ಜನತೆಗೆ ತಗೊಂಡು ಬಂದಿದೆ ಗುರುಗಳೇ? ನಮಸ್ಕಾರ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಗುರುಭ್ಯೋ ನಮಃ. ಇವತ್ತು ಸಂಕ್ರಾಂತಿ ವಿಷಯಕವಾಗಿ ನೀವು ಬಹಳಷ್ಟು ಉತ್ತಮವಾದಂಥ ನನ್ನ ಪ್ರಶ್ನೆ ಮಾಡಿದಿರಿ. ಸಂಕ್ರಾಂತಿ ಅಂತಕ್ಕಂಥದ್ದು ಏನಂತ ಕೇಳಿದರೆ, ಈ ಒಂದು ಆಡುಭಾಷೆಯಲ್ಲಿ ಇದು ಸಂಕ್ರಾಂತಿಯಾಗಿದೆ. ಪರಂತು ಪ್ರತಿ ಮಾಸಕ್ಕೂ ಒಂದು ಸಂಕ್ರಮಣ ಅಂತಕ್ಕಂಥದ್ದಿದೆ. ಪ್ರತಿ ಮಾಸಕ್ಕೆ ಒಂದು ಸಂಕ್ರಮಣ, ಅರ್ಥಾತ್ ಮೇಷ ಸಂಕ್ರಮಣ ಚೈತ್ರ ಮಾಸದಲ್ಲಿ ಆದರೆ, ಎರಡನೇದಾಗಿ ವೈಶಾಖದಲ್ಲಿ ವೃಷಭ ಸಂಕ್ರಮಣ ಅಂತಕ್ಕಂಥದ್ದು. ಈ ಸಂಕ್ರಮಣ ಅಂದರೆ ಏನು ಅಂದರೆ, ಪ್ರಾಧಾನ್ಯವಾಗಿರ್ತಕ್ಕಂಥದ್ದು 12 ಸಂಕ್ರಮಣದಲ್ಲಿ 2 ಸಂಕ್ರಮಣಗಳು ಪ್ರಾಧಾನ್ಯವಾಗಿರ್ತಕ್ಕಂಥದ್ದು. 2 ಯಾವುವು ಅಂತ ಕೇಳಿದರೆ, ಒಂದು ಕರ್ಕ ಸಂಕ್ರಮಣ, ಇನ್ನೊಂದು ಮಕರ ಸಂಕ್ರಮಣ ಅನ್ನುವಂಥದ್ದು. ಅಂದರೆ ಕರ್ಕ ಸಂಕ್ರಮಣ ಅಂದರೆ ಏನು ಅಂತ ಕೇಳಿದರೆ, ಕರ್ಕ ಸಂಕ್ರಮಣದಲ್ಲಿ ದಕ್ಷಿಣಾಯನ ಪ್ರಾರಂಭ ಆಗ್ತಕ್ಕಂಥದ್ದು. ಅಂದರೆ ಉತ್ತರಾಯಣ ಭಾಗ ಮುಗಿದು ಕರ್ಕದ ರಾಶಿಯಲ್ಲಿ ರವಿಯು ಬರುವುದರಿಂದ ಆ ಕರ್ಕ ಸಂಕ್ರಮಣ ಅನ್ನುವಂಥದ್ದು. ರವಿಯು ಪ್ರವೇಶ ಮಾಡುವಂಥ ಆ ಒಂದು ಕರ್ಕ ರಾಶಿಗೆ ಕರ್ಕ ಸಂಕ್ರಮಣ. ಅಲ್ಲಿ ಅದಕ್ಕೆ ಆ ಒಂದು ದಕ್ಷಿಣಾಯನ ಪ್ರಾರಂಭ ಅಂತಕ್ಕಂಥದ್ದಿರ್ತಕ್ಕಂಥ. ಹಾಗಾದರೆ ಇದು ಮಕರ ಸಂಕ್ರಮಣ ಅನ್ನುವಂಥದ್ದು. ಹಾಗಾದರೆ ಮಕರ ಸಂಕ್ರಮಣ ಅಂದರೆ ಏನು ಅಂತ ಕೇಳಿದ್ರೆ, ಮಕರ ರಾಶಿಗೆ ಆ ರವಿ ಬರ್ತಕ್ಕಂಥ ದಿನ. ಈ ರವಿ ಬಂದಿರತಕ್ಕಂಥ ಮಕರ ರಾಶಿಗೆ ಈ ಒಂದು ಉತ್ತರಾಯಣ ಪ್ರಾರಂಭ ಆಗ್ತಕ್ಕಂಥದ್ದು. ಅಂದರೆ ಸೂರ್ಯನು ಚಲನವಲನಗಳ ಒಂದು ವಿಶೇಷವಾದಂಥದ್ದು. ಕರ್ಕ ಸಂಕ್ರಮಣದಲ್ಲಿ ರವಿಯು ದಕ್ಷಿಣಕ್ಕೆ ಬಾಗುತ್ತಾನೆ. ಅಯನ ಅಂದರೆ ಬಾಗುವಿಕೆ ಅಂತ. ದಕ್ಷಿಣ ಭಾಗಕ್ಕೆ ಬಾಗುವುದರಿಂದ ಅದಕ್ಕೆ ದಕ್ಷಿಣಾಯಣ, ಉತ್ತರಕ್ಕೆ ಬಾಗುವುದರಿಂದ ಉತ್ತರಾಯಣ ಅಂತಕೊಂಡು ಹೇಳಿ. ಅರ್ಥಾತ್ ಉತ್ತರಾಯಣ ಒಂದು ಪರ್ವ ಪುಣ್ಯ ಕಾಲ, ಒಂದು ಉತ್ತಮವಾದಂಥ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ ಒಂದು ಪರ್ವಕಾಲ ಅನ್ನುವಂಥದ್ದಿರ್ತಕ್ಕಂಥದ್ದು. ಅರ್ಥಾತ್ ಈ ಉತ್ತರಾಯಣವಾಗಿರ್ತಕ್ಕಂಥ ಒಂದು ಪರ್ವಕಾಲ, ಅದಕ್ಕೆ ಮಕರ ಸಂಕ್ರಮಣ ಅನ್ನುವಂಥದ್ದು. ಈ ಮಕರ ಸಂಕ್ರಮಣ ಅಂತಕ್ಕಂಥದ್ದು ಈ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಈ ಮಕರ ಸಂಕ್ರಮಣದಲ್ಲಿ ನಾವು ಆ ಸಂಕ್ರಮಣದ ಒಂದು ಏನು ಪ್ರಾರಂಭ ಆಗ್ತದೋ ಇಡೀ ಇರ್ತಕ್ಕಂಥದ್ದನ್ನು, ಆ ಪರ್ವ ಪುಣ್ಯ ಕಾಲವನ್ನು ಒಂದು 30 ಘಟಿಕ ಅನ್ನುವಂಥದ್ದು. ಅಂದರೆ ಸೂರ್ಯ ಉದಯದಿಂದ ಹಿಡಿದು ಸೂರ್ಯ ಅಸ್ತದವರೆಗೆ ಬರ್ತಕ್ಕಂಥ ಒಂದು ಈ ಪರ್ವ ಪುಣ್ಯ ಕಾಲ ಅಂತಕ್ಕಂಥದ್ದು. ಇಲ್ಲಿ ಪುಣ್ಯತರ ಕಾಲ, ಪುಣ್ಯತಮ ಕಾಲ ಅನ್ನುವಂಥದ್ದು ಕೂಡ ವಿಶೇಷ. ಅಂದರೆ ಪುಣ್ಯತರ ಅಂತಂತಂದರೆ ಆ ಸಂಕ್ರಮಣಕ್ಕೆ ಹತ್ತಿರತಕ್ಕಂಥ 15 ಘಟಿಕ, ಎರಡನೇದಾಗಿ ಆ 5 ಘಟಿಕ ಇರತಕ್ಕಂಥದ್ದು ಪುಣ್ಯತಮ ಕಾಲ ಅಂತಕ್ಕಂಥದ್ದು. ಈ ಒಂದು ಪುಣ್ಯತರ, ಪುಣ್ಯತಮ ಕಾಲ, ಪುಣ್ಯಕಾಲ ಅನ್ನುವಂಥ 3 ಕಾಲಗಳಲ್ಲಿ ಈ ಸಂಕ್ರಮಣದ ಒಂದು ವಿಶೇಷವಾದಂಥ ಆಚರಣೆ ಇರತಕ್ಕಂಥದ್ದು. ಹಾಗಾದರೆ ಈ ಒಂದು ಸಂಕ್ರಮಣದಲ್ಲಿ ನಾವು ಏನು ಮಾಡಬೇಕು, ಯಾವ ಒಂದು ವಿಚಾರವನ್ನು ಮಾಡಿದ್ರಿಂದ ಯಾವ ಕಾರ್ಯವನ್ನು ಮಾಡಬೇಕು ಅಂತ ಕೇಳಿದ್ರೆ, ಇಲ್ಲಿ ವಿಶೇಷವಾಗಿ ಸಂಕ್ರಮಣ ಒಂದು ಕಾಲದಲ್ಲಿ ನದಿ ಮತ್ತು ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಆ ನದಿಯಲ್ಲಿ ಸ್ನಾನವನ್ನು ಮಾಡಿ, ಅಲ್ಲಿ ಆ ಒಂದು ಕ್ಷೇತ್ರದ ದರ್ಶನ ಮಾಡಿಕೊಂಡು ಅಲ್ಲಿ ಅವತ್ತಿನ ದಿವಸ ಆ ಪರ್ವ ಪುಣ್ಯ ಕಾಲ ಆಚರಣೆ ಮಾಡಬೇಕು. ಇದಕ್ಕೂ ವಿಶೇಷವಾಗಿರ್ತಕ್ಕಂಥದ್ದು ಒಂದು ತಿಲತರ್ಪಣ ಅನ್ನುವಂಥದ್ದು. ತಿಲವನ್ನು 6 ರೀತಿಯಾಗಿ ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ. ಇಂಥ ಪರ್ವ ಪುಣ್ಯ ಕಾಲದಲ್ಲಿ 6 ರೀತಿ ಒಂದು ವಿಚಾರ ಹೇಳ್ತದೆ. ಏನಂದರೆ, ತಿಲೋದ್ವರ್ತಿ, ತಿಲಸ್ನಾಹಿ, ತಿಲಹೋಮಿ, ತಿಲೋದಕಿ, ತಿಲಭುಕ್, ತಿಲದಾತಾಚ, ಷಟ್ಟಿಲ ಪಾಪನಾಶಕ ಅಂತ ಹೇಳಿ ಇಷ್ಟು ಸುಂದರವಾಗಿ ಹೇಳ್ಯಾರ. ಅಂತಂದರೆ ಈ 6 ಕರ್ಮಗಳನ್ನು ಹೇಳ್ಯಾರ ನಮಗೆ. ಈ ಉತ್ತರಾಯಣ ಪರ್ವ ಪುಣ್ಯ ಕಾಲದಲ್ಲಿ 6 ವಿಶೇಷವಾದಂಥದ್ದು ಹೇಳ್ಯಾರ. ಏನಂದರೆ, ತಿಲೋದ್ವರ್ತಿ, ತಿಲಸ್ನಾಹಿ, ತಿಲವನ್ನು ಒಂದು ಎಳ್ಳನ್ನು ಸರಿಯಾಗಿ ಅರೆದು ಅದನ್ನು ಮೈಗೆ ಹಚ್ಕೋಬೇಕು ಅನ್ನುವಂಥದ್ದು. ಇದು ಒಂದು ಭಾಗ. ಇದು ತಿಲಸ್ನಾಹಿ ಅಂದರೆ ನಾವು ಮಾಡುವಂಥ ನೀರಿನೊಳಗೆ ಕಿಂಚಿತ್ತು ಎಳ್ಳುಗಳನ್ನು ಹಾಕಿ ಆ ನೀರನ್ನು ನಾವು ಮೈ ಮೇಲೆ ಹಾಕ್ಕೊಳ್ಳೋದು
ತಿಲಸ್ನಾಹಿ. ತಿಲಹೋಮಿ, ತಿಲವನ್ನು ತೆಗೆದುಕೊಂಡು ಸೂರ್ಯನ ಪ್ರೀತ್ಯರ್ಥವಾಗಿ ಸೂರ್ಯನ ಮಂತ್ರದಿಂದ ಆ ಹೋಮವನ್ನು ಮಾಡೋದ್ರಿಂದ ತಿಲಹೋಮ ಅಂತಕ್ಕಂಥದ್ದು. ತಿಲಹೋಮಿ ತಿಲೋದಕಿ. ತಿಲೋದಕಿ ಅಂತಂದ್ರೆ ತಿಲತರ್ಪಣವನ್ನು, ಅಂದ್ರೆ ತಿಲವನ್ನು ತೆಗೆದುಕೊಂಡು ಪಿತೃಗಳಿರ್ತಕ್ಕಂಥದ್ದು ದೇವ ಋಷಿ ಪಿತೃಗಳಿಗೆ ತರ್ಪಣವನ್ನು ಕೊಡುವುದರಿಂದ ತಿಲತರ್ಪಣ ಅನ್ನುವಂಥದ್ದು. ಅಂದ್ರೆ ತಿಲತರ್ಪಣ ಮಾಡೋದ್ರಿಂದ ದೇವತೆಗಳು, ಋಷಿಗಳು ಮತ್ತು ಪಿತೃಗಳು ಮೂರು ಜನನು ಅವತ್ತು ತೃಪ್ತರಾಗ್ತಕ್ಕಂಥದ್ದದ. ತಿಲಹೋಮಿ ತಿಲಭುಕ್ ತಿಲಧಾತಾಚ. ತಿಲಭುಕ್ ಅಂದ್ರೆ ಎಳ್ಳನ್ನು ನಾವು ತೆಗೆದುಕೊಂಡು ತಿನ್ನಬೇಕು ಅಂತ ಹೇಳಿ, ಅದಕ್ಕೆ ಎಳ್ಳು ಹೋಳಿಗೆ ಅಥವಾ ಎಳ್ಳಿನಿಂದ ಮಾಡತಕ್ಕಂಥ ಪದಾರ್ಥಗಳನ್ನು, ಸಜ್ಜೆ ಬಕ್ರಿಗಳನ್ನು ಅದಕ್ಕೆ ಎಳ್ಳು ಹಚ್ಚಿ ಆ ಎಳ್ಳನ್ನು ತೆಗೆದುಕೊಂಡು ತಿನ್ನುವುದರಿಂದ ಮತ್ತು ಎಳ್ಳನ್ನು ನಾವು ಒಬ್ರಿಗೊಬ್ಬರಿಗೆ ನಾವು ದಾನ ಮಾಡ್ತೀವಿ. ಎಳ್ಳು ಬೆಲ್ಲ ತಗೊಂಡು ನಾವು ನೀವು ಒಳ್ಳೆಯದಾಗಿರೋಣ ಅನ್ನುವಂಥ ನಾಡನುಡಿ ಹೇಳ್ತದೆ. ಅರ್ಥಾತ್ ತಿಲವನ್ನು ತಿನ್ನಬೇಕು, ತಿಲವನ್ನು ದಾನ ಮಾಡಬೇಕು ಅನ್ನುವಂಥದ್ದು. ಒಂದು ಪಾತ್ರೆಯೊಳಗೆ ಒಂದು ಎಳ್ಳನ್ನು ಹಾಕಿ ಅದರ ಬೆಲ್ಲವನ್ನಿಟ್ಟು ಗುರುಗಳಿಗೆ ದಾನವನ್ನು ಮಾಡೋದ್ರಿಂದ ಇವೇನಾಗ್ತದೆ ಅಂತ ಕೇಳಿದ್ರೆ, ಇವೆಲ್ಲವನ್ನು ಮಾಡೋದ್ರಿಂದ ಈ 6 ವಿಧಾನವನ್ನು ಮಾಡೋದ್ರಿಂದ ಷಟ್ತಿಲ ಪಾಪನಾಶಕ, ನಮ್ಮ ಒಂದು ವರ್ಷದಲ್ಲಿರ್ತಕ್ಕಂಥ ಏನಿರ್ತಕ್ಕಂಥ ನಮ್ಮ ಅನೇಕ ಪಾಪ ಕರ್ಮಗಳು ನಾಶ ಆಗ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾದರೆ ಇದಕ್ಕೊಂದು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಏನು ಅಂತ ಕೇಳಿದ್ರೆ, ವೈಜ್ಞಾನಿಕವಾದಂಥ ಚಿಂತನೆ ಏನು ಅಂತ ಕೇಳಿದ್ರೆ, ಈ ಒಂದು ಮಾಸ ಚಳಿ ಇರೋದ್ರಿಂದ ಚಳಿಗಾಲದಲ್ಲಿ ಈ 6 ಒಂದು ವಿಧಾನವನ್ನು ಮಾಡೋದ್ರಿಂದ ನಮಗಿರ್ತಕ್ಕಂಥ ದೇಹದಲ್ಲಿ ಯಾವುದೇ ರೋಗ ಬಾಧೆಗಳು ಉಂಟಾಗುವುದಿಲ್ಲ. ಈ ಎಳ್ಳು ಉಷ್ಣಕಾರಕವಾಗಿರೋದ್ರಿಂದ ಆ ಎಳ್ಳನ್ನು ಪದಾರ್ಥಗಳನ್ನು ತಿನ್ನುವುದರಿಂದ, ಎಳ್ಳನ್ನು ನಾವು ದಾನ ಮಾಡೋದ್ರಿಂದ, ಹೋಮ ಮಾಡೋದ್ರಿಂದ ಆ ಎಳ್ಳಿನಿಂದ ಬರ್ತಕ್ಕಂಥ ಒಂದು ವಿಚಾರ, ಒಂದು ವಿಶೇಷವಾದಂಥ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ನಮಗೆ ಉತ್ತಮವಾದಂಥ ಏನದಂದ್ರೆ ಫಲವನ್ನು ಕೊಡ್ತದೆ, ಆರೋಗ್ಯವನ್ನು ಕೊಡ್ತದೆ ಅನ್ನುವಂಥದ್ದು. ಅದಕ್ಕಾಗಿ ಈ ಒಂದು ಮಕರ ಸಂಕ್ರಮಣ ಅಂದರೆ ಪರ್ವ ಪುಣ್ಯಕಾಲ, ಅಂದರೆ ಶುಭ ಕರ್ಮಗಳು ಪ್ರಾರಂಭ ಆಗ್ತವೆ. ದಕ್ಷಿಣಾಯನದಲ್ಲಿ ದೇವತೆಗಳು ಮಲ್ಕೊಂಡಿರ್ತಕ್ಕಂಥದ್ದು, ಉತ್ತರಾಯಣದಲ್ಲಿ ಎಲ್ಲ ದೇವತೆಗಳು ಜಾಗೃತ ಇರತಕ್ಕಂಥದ್ದು. ಯಾವುದೇ ಕರ್ಮಗಳನ್ನು ನಾವು ಉತ್ತರಾಯಣದಲ್ಲಿ ಮಾಡುವುದರಿಂದ ಶೀಘ್ರ ಫಲವನ್ನು ಕೊಡ್ತಕ್ಕಂಥದ್ದೇ. ಅದಕ್ಕೆ ಯಾವುದೇ ಒಂದು ಕರ್ಮ ಅಂದರೆ ದೇವತಾ ಸ್ಥಾಪನ, ಮನೆಯ ಒಂದು ಪ್ರವೇಶವನ್ನು, ಹೀಗೆ ವಿಚಾರಗಳನ್ನು ಅನೇಕವಾದಂಥ ವಿಶೇಷವಾದಂಥ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಬೇಕಾತಂದ್ರೆ ಉತ್ತರಾಯಣ ಪರ್ವ ಪುಣ್ಯ ಕಾಲದಲ್ಲಿ ನಾವು ಮಾಡೋದ್ರಿಂದ ಉತ್ತಮವಾದಂಥ ಫಲ ಸಿಗ್ತದೆ. ಅಷ್ಟೇ ಅಲ್ಲದೇ ಜಗತ್ತಿಗೂ ಕೂಡ ಒಳ್ಳೆಯದನ್ನಾಗ್ತಕ್ಕಂಥದ್ದೇ. ಇದು ಸೂರ್ಯೋಪಾಸನೆ ಅನ್ನುವಂಥದ್ದು. ಈ ಸೂರ್ಯನ ಆರಾಧನೆ ಇದರೊಳಗೆ ಮಾಡೋದ್ರಿಂದ ಅಲ್ಲಿ ಹೇಳ್ತಾರೆ, ಆ ಸೂರ್ಯನ ಮಂತ್ರವನ್ನ ಜಪಾ ಕುಸುಮ ಸಂಕಾಸಂ ಕಾಶ್ಯಪೇಯಂ ಮಹತಿಥಿಂ ತಮೋರಿಂ ಸರ್ವಪಾಪಗ್ನಿಂ ಪ್ರಣತೋಸ್ಮಿ ದಿವಾಕರಂ ಅಂತಕೊಂಡು ಹೇಳಿ ಸೂರ್ಯನನ್ನ ಕುರಿತು ಆರಾಧನೆ ಮಾಡೋದರಿಂದ, ಸೂರ್ಯನ ಉಪಾಸನೆಯಿಂದ ನಮಗೆ ದೇಹದಲ್ಲಿ ಆರೋಗ್ಯ ಸಿಗ್ತದೆ. ಯಾಕಂದ್ರೆ ಆರೋಗ್ಯ ಆದಿತ್ಯಾಯ ಅಂತ ಹೇಳ್ತಾರೆ. ಆರೋಗ್ಯವನ್ನು ಒಂದು ದಷ್ಟಪುಟ್ಟವಾಗಿರಬೇಕಾದ್ರೆ ಆರೋಗ್ಯಕ್ಕೆ ನಮಗೆ ನಿಜವಾಗಲೂ ಸೂರ್ಯ ಆರಾಧನೆಯಿಂದ ನಮಗೆ ದೇಹದಲ್ಲಿ ಆರೋಗ್ಯ ಉತ್ಪತ್ತಿ ಆಗ್ತದೆ. ಮನಸ್ಸಿಗೆ ಚಂದ್ರನಿಂದ, ಆ ಚಂದ್ರನ ಆರಾಧನೆಯಿಂದ ನಮ್ಮ ಮನಸ್ಸು ಪ್ರಫುಲ್ಲತೆ ಆಗ್ತದೆ ಅನ್ನುವಂಥದ್ದು. ಅಂಥ ವಿಶೇಷವಾದಂಥ ಈ ಒಂದು ಮಕರ ಸಂಕ್ರಮಣ ಆ ಇಡೀ ನಮ್ಮ ಜಗತ್ತಿಗೆ ಒಳ್ಳೆಯದನ್ನು ಮಾಡ್ತದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು. ಇದರ ಬಗ್ಗೆ ಇನ್ನೂ ಸಾಕಷ್ಟು ವಿಷಯದ, ಆದರೂ ಕೂಡ ಒಂದು ವಿಶೇಷವಾಗಿ ಈ ಒಂದು ಸಂಕ್ರಮಣ ಆಚರಣೆ ಮಾಡೋದರಿಂದ ನಮ್ಮ ಹಿರಿಯವರು ಹಾಕಿಕೊಟ್ಟ ಅಂತ ಒಂದು ಧರ್ಮ ಪರಿಪಾಲನೆಯೊಳಗೆ ಯಾವುದೇ ಒಂದು ಧರ್ಮ ಕಾರ್ಯ ಇರಲಿ, ಆ ಧರ್ಮ ಕಾರ್ಯಗಳಿಗೆ ಒಂದು ವಿಜ್ಞಾನ ಇದೆ, ವೈಜ್ಞಾನಿಕವಾದಂಥ ರೀಸನ್ ಅದ ಅನ್ನುವಂಥದ್ದು ನಮ್ಮ ಹಿರಿಯವರು ನಮಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿ ಈ ವರ್ಷ ಬರ್ತಕ್ಕಂಥ ಸಂಕ್ರಮಣ ಇನ್ನೂ ವಿಶೇಷ ಅಂತಂದ್ರೆ ಅದಕ್ಕೆ ಒಂದು ವಾಹನಗಳಿರ್ತಕ್ಕಂಥದ್ದು. ಯಾವುದು ವಾಹನ ಅದನೋ, ಯಾವ ರೀತಿ ಮುಖ ಮಾಡಿಕೊಂಡಿದ್ದಾಳೋ ಅದರಿಂದಲೂ ಕೂಡ ನಮಗೆ ಮಳೆ ಬೆಳೆ ಸಾಕಷ್ಟು ಸಮೃದ್ಧಿ ಆಗ್ತಕ್ಕಂಥದ್ದು. ಅದು ಕೂಡ ಈ ವರ್ಷ ಮಕರ ಸಂಕ್ರಮಣ ಉತ್ತಮವಾದಂಥ ಫಲವನ್ನು ಕೊಡ್ತದೆ. ಇದು 14ನೇ ತಾರೀಕು ಅಂದು, ಜನವರಿ 14ನೇ ತಾರೀಕು ಮಕರ ಸಂಕ್ರಮಣ ವಿಶೇಷವಾದಂಥ ಉತ್ತಮವಾದಂಥ ಫಲ ಕೊಡ್ತಕ್ಕಂಥದ್ದೇ. ಆ ಸಂಕ್ರಾಂತಿ ಅನ್ನುವಂಥ ಒಂದು ದೇವತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಮತ್ತು ಸಂಕ್ರಮಣ ಎಲ್ಲರಿಗೂ ಮಕರ ಸಂಕ್ರಮಣದ ಶುಭಾಶಯ ಹೇಳ್ತಾ ಈ ಮಕರ ಸಂಕ್ರಮಣದ ವಿಶೇಷತೆಯನ್ನು ನಾನು ತಿಳಿಸುತ್ತಿದ್ದೇನೆ.